ಯಾಕೆಂದ್ರೆ ಅವನು ತ್ರೇತಾಯುಗದ ಶ್ರೀರಾಮಚಂದ್ರ. ನಾನು ರಾವಣ. ಆ ರಾವಣನಿಗೆ ರಸಿಕತೆ ಇರಲಿಲ್ಲ. ಅದಕ್ಕೆ ಆ ಸೀತೆಯನ್ನ ಹೊತ್ತೊಯ್ದು ಅಶೋಕವನದಲ್ಲಿಟ್ಟು ಸೀತೆಯನ್ನ ಮುಟ್ಟದೆ ಕೆಟ್ಟ. ಆದ್ರೆ ನಾನು ಆ ರಾವಣ ಮಾಡಿದ ತಪ್ಪನ್ನ ಮರಳಿ ಮಾಡುವರೆ. ನಿನ್ನ ಶೀಲ ಹಾಳು ಮಾಡಿ ನಿನ್ನ ಪ್ರಾಣ ತೆಗೆದು ಕಲಿಯುಗದ ರಾವಣ ಇರಿಸಿಕೊಳ್ಳುವೆ. ಅದಕ್ಕೆ ತಿಳಿದವರು ಹೇಳಿದ್ದಾರೆ, ಇದು ಕಲಿಯುಗವಲ್ಲ, ತಲೆಯುಗ ಅಂತ. ಈ ನಿನ್ನ ಸಮಾಜದಲ್ಲಿ ಎಂತೆಂತ ಹೆಣ್ಣು ಮಕ್ಕಳು ಇದ್ದಾರೆ ಗೊತ್ತೇ? ಗಂಡನೇ ದೇವರೆಂದು ಗಂಡನೆದುರಿಗೆ ಗರತಿಯ ಮುಸುಕು ಹಾಕಿ ಮುಚ್ಚು ಮರೆಯಲ್ಲಿ ಹೋಗಿ ಮತ್ತೊಬ್ಬನಿಗೆ ಮೈಸುಖ ನೀಡುವ ಏಸಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತನ್ನ ಪತಿಯೊಡನೆ ಪ್ರೇಮದ ರತಿ ಕ್ರೀಡೆಯಾಡಿ ಮನೆ ತುಂಬ ಮಕ್ಕಳನ್ನು ಹೆತ್ತು ಆ ಮಕ್ಕಳನ್ನು ಬಿಟ್ಟು ಮತ್ತೊಬ್ಬನೊಂದಿಗೆ ಓಡಿ ಹೋಗಿರುವ ಬಿಡಾಡಿ ಅನುಭವಿಸಲ್ಲ ಈ ನಿನ್ನ ಹಾಳು ದುನಿಯಾದಲ್ಲಿ. ತನ್ನ ಗಂಡನ ಮನೆಯಲ್ಲಿ ಹಣ ಚಿನ್ನ ಸಾಕಷ್ಟಿದ್ರು ಹಣದಾಸಿಗಾಗಿ ತಮ್ಮ ಗುಣಶೀಲ ರಕ್ತವನ್ನೇ ಮಾಡಿಕೊಳ್ಳುವ ದೇವರ್ಸಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತನ್ನ ಮುಂಡ ಫೋನ್ ಮಾಡಿದಾಗ ಗಂಡನಿಗೆ ಗೊತ್ತಾಗಬಾರದೆಂದು ಸೀರೆಯ ಸೆರಗಿನಲ್ಲಿ ಫೋನ್ ಮುಚ್ಚಿಕೊಂಡು ಮಾತನಾಡುವ ಬಂಡ ರಂಡೆಯರಷ್ಟಿಲ್ಲ ಈ ನಿನ್ನ ಹಾಳು ದುನಿಯಾದಲ್ಲಿ. ಹೀಗಿರುವಾಗ ನಾನು ದುಶ್ಯಾಸನನ ತರ ನಿನ್ನ ಸೀರೆಯನ್ನು ಸೆಳೆದು ಹಿಂದೆ ನಿನ್ನ ಶೈಲದ ರುಚಿ ನೋಡುವೆ. ಪ್ರೇಮ ಚೆಲ್ಲಾಟವನ್ನು ಮಾಡಲಿಕ್ಕೆ ಬಂದ ಆ ದುಶ್ಯಾಸನನ ಎದೆ ಬಗೆದು ರಕ್ತದಿಂದ ಮುಡಿ ಕಟ್ಟಿದ ದ್ರೌಪದಿ ವಂಶಕ್ಕೆ ಸೇರಿದವಳು ಕಾಣವ ನಾನು. ನನ್ನ ನೇರಲು ಮುಟ್ಟು ಬಂದಿದೆ, ಆದ್ರೆ ನಿನ್ನ ರಕ್ತವನ್ನೇ ಕುಡಿಯಬೇಕಾಗುತ್ತದೆ. ಎಚ್ಚರ. ದ್ರೌಪದಿಯ ವಂಶ ಲೇ ಸತಿ ಸಾವಿತ್ರಿ, ಅಂದು ದ್ರೌಪದಿಯನ್ನು ಕಾಪಾಡಲು ಶ್ರೀಕೃಷ್ಣ ಬಂದ. ಇಂದು ನಿನ್ನನ್ನು ಕಾಪಾಡಲು ಯಾರು ಬರ್ತಾರೆ ನಾನು ನೋಡುತ್ತೇನೆ.
ಯಾರು ಇಲ್ಲದ ಸಮಯದಲ್ಲಿ ನನ್ನ ಹಣ ದೋಚಿ ನಿನ್ನ ತಮ್ಮನ ವಿದ್ಯಾಭ್ಯಾಸ ಮುಂದುವರಿಸಿದೆ. ಅಂದು ನೀನು ದೋಚಿದ ಹಣದ ಪ್ರತಿಫಲ ಇಂದು ನಿನ್ನ ತಂಗಿಯ ಶೈಲಾರ್ಣ. ಏನು ಬಗಳುತ್ತಿರುವೆ ನೀನು? ಯಾರ ಹಣ ಯಾರು ದೋಚಿದರು? ನಾಲಿಗೆ ಇದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗಿತ್ತು. ಎಚ್ಚರ ಮಗನೇ, ಲೇ ದೇಸಾಯಿ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಲೇ ರಮ್ಯಾ, ಹಾಗೆ ಹೋಗಲು ಬಂದಿಲ್ಲ. ಸುಮ್ಮನೆ ನನ್ನ ಕಾಲಹರಣ ಮಾಡಿ ನನ್ನ ಕೋಮದ ಜೋಡೆಯನ್ನು ಆನಂದಿಸಬೇಡ. ಲೇ ಜಾನಿ ಸುಧಾಮ, ಕಟ್ಟಿ ಹೋಗಲೇ ಈ ಮಗನನ್ನ. ಇವನ ಕಣ್ಣು ಮುಂದೆ ಇವನ ತಂಗಿಯ ಶೀಲ ಸವಿದು ಸ್ಮಶಾನದ ಹಾದಿ ತೋರಿಸುತ್ತದೆ. ಲೇ ಸಾವಿತ್ರಿ, ಈ ದೇಸಾಯಿ ಹೂ ಅಂದ್ರ ಪ್ರೇಮಿ, ಈ ಹೂ ಅಂದ್ರ ಸುನಾಮಿ. ಲೇ ದೇಸಾಯಿ, ನನ್ನನ್ನು ಕಟ್ಟಿ ಹಾಕಿ ತೋರಿಸಿಬಿಡಲೇ ನಿನ್ನ ಪೌರುಷ. ನೀನು ನಿಜವಾಗ್ಲೂ ನಿಮ್ಮಪ್ಪನಿಗೆ ಹುಟ್ಟಿದ ಮಗನಾಗಿದ್ದರೆ ಕಟ್ಟಿರುವ ಈ ಹುಲಿಯನ್ನು ಬೆಚ್ಚಲಾದೆ ತೋರಿಸುವೆ ಆಮೇಲೆ ಈ ಹುಲಿಯ ಪೌರುಷವನ್ನು. ಕಟ್ಟಿ ಹಾಕಿ ತೋರಿಸ್ಬೇಡ ಸುಗಮ ನಿನ್ನ ಪೌರುಷ. ಬೆಚ್ಚಗಳ ಹಾಲನ್ನ. ನಾನು ಇದುವರೆಗೆ ನೂರಾರು ಹಣ್ಣುಗಳನ್ನ ಇಷ್ಟಪಟ್ಟು ತಿಂದಿದ್ದೆ. ಆದ್ರ ಕಷ್ಟಪಟ್ಟು ತಿನ್ನೋ ಹಣ್ಣಿನಲ್ಲಿ ಒಂದು ಚೂರು ಜಾಸ್ತಿನೇ ರುಚಿ ಇರುತ್ತೆ. ಈ ವಿಷಕಂಠ ದೇಸಾಯಿಗೆ ಎರಡೇ ಗೊತ್ತು. ಒಂದು ಹೆಣ್ಣನ್ನ ಪಡ್ಕೊಳ್ಳೋದು ಇಲ್ಲ ಕಳ್ಕೊಳ್ಳೋದು. ಕಣ್ಣಿಟ್ಟ ಹೆಣ್ಣನ್ನ ಕಳೆದುಕೊಂಡದ್ದು ನನ್ನ ಜಾಯಿಮಾನದಲ್ಲಿಯೇ ಇಲ್ಲ. ಇವನು ಬಯಸಿದ ಹೆಣ್ಣನ್ನ ಬಲಾತ್ಕರಿಸದೆ ಬಿಟ್ಟವನು ಅಲ್ಲ. ಏನವಳ ತುಂಬಿದ ಯೌವನದ ಸಿಹಿ ಸುಖ. ಇಂಥ ಸುಖವನ್ನ ಈ ದೇಹ ಇದುವರೆಗೆ ಅನುಭವಿಸಿದ್ದೇ ಇಲ್ಲ. ಸಾವಿತ್ರಿ, ನಿಮ್ಮನ್ನ ರಾಮ್ಯ ನನ್ನ ಮಾತಿಗೆ ಒಪ್ಪಿದ್ರ ನಿನಗೆ ಬಲವಂತದಿಂದ ಈ ಸ್ಥಿತಿ ಬರುತ್ತಿರಲಿಲ್ಲ.
ದೇಸಾಯಿ ಯಾವುದೇ ಕೆಲಸ ಮಾಡಿದ್ರ ಸಾಕ್ಷಿ ಸಹಿಸಬಾರ್ದು. ಇಂದಿಲ್ಲ ನಾಳೆಯಾದರೂ ಇವಳಿಂದ ನನಗೆ ತೊಂದರೆಯಾಗಬಹುದು. ಅದಕ್ಕೆ ಇವಳನ್ನ ಯಮಲೋಕಕ್ಕೆ ಪಾರ್ಸಲ್ ಮಾಡಲೇಬೇಕು. ಇಂಥ ಕಾಮೂರ್ಗೆ ನನ್ನ ಬಲಿಯಾಗಿ ಮಾಡ್ಬಿಟ್ಟಿಯಲ್ಲ ತಾಯಿ. ಮಾನ ಕಳೆದುಕೊಂಡ ನಾನು ಬದುಕಬಾರ್ದು. ನನ್ನನಿಗೆ ನಾನು ಹೇಗೆ ಮುಖ ತೋರಿಸಲಿ ದೇವರೇ? ನನ್ನನಿಗೆ ನಾನು ಹೇಗೆ ಮುಖ ತೋರಿಸಲಿ? ಹೇ ದೇಸಾಯಿ, ಎಷ್ಟು ಪರಿ ಪರಿ ಬೇಡಿಕೊಂಡ್ರು ನನ್ನನ್ನು ಬೆಳಿಲ್ವಲ್ಲೋ? ಇಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ನೀನೇನು ನನ್ನನ್ನು ಸುಮ್ಮನೆ ಬಿಡುವುದು? ನಾನೇ ನಿನ್ನನ್ನು ಬದುಕಲು ಬಿಡುವುದಿಲ್ಲ. ಈ ದೇಸಾಯಿ ಪ್ರೀತಿಯಿಂದ ಬಂದಿರೋ ಪ್ರಾಣಕ್ಕೆ ಪ್ರಾಣ ಕೊಡ್ತಾನ. ದ್ವೇಷದಿಂದ ಬಂದ್ರ ಅದ ಪ್ರಾಣ ತೆಗೆದು ಬಿಡ್ತಾನೆ. ನಾನು ಇದುವರೆಗೆ ಇವಳ ಜೊತೆ ಮಾಡಿದೆ ಮಜಾ. ಆದ್ರ ನಾನಿವಳಿಗೆ ಕೊಟ್ಟಿದ್ದೆ ಸಜಾ. ಈ ದೇಸಾಯಿ ನೋಡೋಕಷ್ಟ ಸೈಲೆಂಟ, ಆದ್ರ ಇವನು ವೈಲೆಂಟ. ಬಹಳ ಕೆಟ್ಟ ಕ್ರಿಮಿನಲ್ ಟೈಲೆಂಟ್. ಜಾನಿ, ಸುಧಾಮ, ಬನ್ನಿ ಹೋಗೋಣ. ತಂಗಿ!
ಪರಿಸ್ಥಿತಿ ನನ್ನ ಕಣ್ಣೆದುರಿಗೆ ನಡೆದು ಹೋಯಿತು ಸೀತಾ, ನಡೆದು ಹೋಯಿತು. ದೇವ, ನನಗೆ ಬಂದ ಈ ಪರಿಸ್ಥಿತಿ ಈ ಭೂಮಿ ಮೇಲೆ ಮತ್ತಾರಿಗೂ ಬರಬಾರದಮ್ಮ, ಬರಬಾರದು. ಸೀತಾ, ನಾನು ಹೇಗೆ ಬದುಕಲಿ ಸೀತಾ, ಹೇಗೆ ಬದುಕಲಿ? ಸ್ವಾಮಿ, ಹೀಗೆಲ್ಲ ಮಾತಾಡಬೇಡಿ. ನೋಡಿ, ಸಾಯ್ಬೇಕಾದವರು ನೀವಲ್ಲ, ಆ ದುಷ್ಟ ದೇಸಾಯಿ ಸಾಯ್ಬೇಕಾದವನು. ಹೌದು ಸೀತಾ, ನೀನು ಹೇಳುತ್ತಿರುವುದು ನಿಜ. ಈಗಲೇ ಹೋಗಿ ಆ ದೇಸಾಯಿಯ ರಂಡವನ್ನು ಮುಂಡದಿಂದ ಬೇರ್ಪಡಿಸಿ ಈ ನನ್ನ ತಂಗಿಯ ಸಮಾಧಿಗೆ ರಕ್ತ ತರ್ಪಣ ನೀಡುತ್ತೇನೆ ಸೀತಾ, ರಕ್ತ ತರ್ಪಣ ನೀಡುತ್ತೇನೆ. ಲೇ ಮಗನೇ ದೇಸಾಯಿ, ಬರ್ತಾ ಇದ್ದೀನಿ ಮಗನೇ, ಬರ್ತಾ ಇದ್ದೀನಿ. ಸ್ವಾಮಿ, ನಿಂತುಳಿ. ಇನ್ನು ಒಂದೆಜ್ಜೆ ಮುಂದಕ್ಕಿಟ್ಟರೆ ನನ್ನ ಮೇಲೆ ಆಣೆ ಆಗಿದೆ. ಸಿಟ್ಟಿನ ಬರದಲ್ಲಿ ಮೂಗು ಕೊಯ್ಕೊಂಡ್ರೆ ಅದು ಸಂಕಟವಾಗುವುದು ನಮಗೆ. ಯಾಕಂದ್ರೆ ಅಂತ ಪಾಪಿಗಳಿಗೆ ಹೊತ್ತು ನೋಡಿ ಹೊತ್ತು ಹಾಕ್ಬೇಕು. ಅಂದಾಗ ಮಾತ್ರ ಅವರಿಗೆ ಬುದ್ಧಿ ಬರುವುದು. ಅಲ್ಲಿವರೆಗೂ ನಾವು ಸಮಾಧಾನವಾಗಿರ್ಬೇಕು. ನೋಡಿ, ಮೊದಲು ಸಾವಿತ್ರಿಯ ಶವ ಸಂಸ್ಕಾರ ಮಾಡೋಣ. ಬನ್ನಿ ಸ್ವಾಮಿ, ಬನ್ನಿ. ತಪ್ಪು ಮಾಡಿದೆ ಸೀತಾ, ನೀನು ತಪ್ಪು ಮಾಡಿದೆ. ನಿನ್ನ ಮೇಲೆ ಆನಿಟ್ಟು ಬಹಳ ತಪ್ಪು ಮಾಡಿಬಿಟ್ಟೆ. ಸೀತಾ, ನೀನು ಹೇಳಿದ ಹಾಗೆ ಮೊದಲು ಈ ನನ್ನ ತಂಗಿ ಹತ್ಯೆ ಸಂಸ್ಕಾರ ಮಾಡೋಣ. ಆಯ್ತು, ನಡೆ ಸೀತಾ, ನಡೆ. ಬನ್ನಿ. ಆ